ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ವೆಲ್ಕಮ್ ಟು ಅಶ್ವಬೇಗ. ನಮ್ಮ ಈ ನಟ ದರ್ಶನ್ ಇದ್ರಲ್ಲ, ಈಗ ಕೊಲೆ ಆರೋಪಿ ದರ್ಶನ್ ಆಗಿ ಜೈಲಲ್ಲಿದ್ದಾರಲ್ಲ, ಅವರು ಹೊರಗೆ ಬರೋದಕ್ಕೆ ಅವ್ರ ಲಾಯರು ಎಷ್ಟೆಲ್ಲ ಟ್ರೈ ಮಾಡ್ತಾ ಇದ್ದಾರೋ ಅವರ ಅಭಿಮಾನಿಗಳು ಅಷ್ಟೇ ಗುದ್ದಾಡ್ತಾ ಇದ್ದಾರೆ ಅವ್ರನ್ನ ಒಳಗಡೆನೇ ಇಡೋದಕ್ಕೆ. ಯಾಕೆಂದ್ರೆ ಅವರ ಅಭಿಮಾನಿಗಳು ಅನ್ನೋದೊಂದು ಈ ಲೇಬಲನ್ನು ಹಚ್ಕೊಂಡ್ಬಿಟ್ಟು ಏನ್ ಬೇಕಾದ್ರೂ ಮಾಡ್ಬೋದಾ, ಅದು ನಮ್ಮ ಬಾಸಿಗೆ ಎಲ್ಲೆಲ್ಲಿ ಸಮಸ್ಯೆ ಆಗುತ್ತೆ ಅಂತ ಒಂದು ಚೂರಾದ್ರೂ ಈ ಅರಿವು ಇದ್ದಿದ್ರೆ ಆ ಥರ ಮಾಡ್ತಾ ಇರ್ಲಿಲ್ಲ. ಒಂದು 3-4-5 ದಿವಸದ ಹಿಂದೆ ಒಂದು 3 ಜನ ಅರೆಸ್ಟ್ ಆದರು, ನೀವು ನೋಡಿರ್ತೀರ. ಅದರಲ್ಲಿ ಏನಿತ್ತು, 49ನೇ ಸಾಕ್ಷಿ, ಅದೇ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ 49ನೇ ಸಾಕ್ಷಿಯಾಗಿದ್ದ ಒಬ್ಬ ಬಾರ್ ಕ್ಯಾಶಿಯರ್. ಚಿತ್ರದುರ್ಗದಲ್ಲಿ ಒಂದು ದುರ್ಗಾ ಬಾರ್ ಅಂತ ಇದೆ, ಅಲ್ಲಿ ಕ್ಯಾಶಿಯರ್ ಆಗಿದ್ದ ಸಂದೀಪ್ ಅವ್ರನ್ನ ಇವರು ಧಮಕಿ ಹಾಕಿದ್ದಾರೆ. ಯಾಕೆ ಅವರು ಸಾಕ್ಷಿ ಆಗ್ತಾರೆ? ಆ ದಿನ ರೇಣುಕಾಸ್ವಾಮಿ ಮರ್ಡರ್ಗೂ ಮೊದಲು ಅವರಲ್ಲಿ ಬಂದಿದ್ರಂತೆ, ಈ ಬಾಟಲ್ಗಳನ್ನ ತಗೊಂಡ್ಬಂದಿದ್ರಂತೆ, ಒಳಗಡೆ ನೋವಿನ ತೈಲ ಅಂತ ಇರುತ್ತಲ್ಲ ಅದನ್ನ ಖರೀದಿ ಮಾಡಿದ್ರಂತೆ. ರೇಣುಕಾಸ್ವಾಮಿ ಕೈಯಲ್ಲೇ ದುಡ್ಡನ್ನು ಕೊಡಿಸಿದ್ರಂತೆ. ಕ್ಯಾಶ್ ಕೊಟ್ಟಿದ್ರೆ ಸ್ವಲ್ಪ ಬಚಾವ್, UPI ಮಾಡಿದ್ರೆ ಮಾತ್ರ ಪೊಲೀಸರು ಜಾಲಾಡ್ತಾರೆ, ಹಾಗೆ ಇಲ್ಲಿ ರುಬ್ಬಬೇಕು ಹಾಗೆ ರುಬ್ತಾರೆ. ಈಗ ಒಳಗಡೆ ಒಬ್ಬರನ್ನ ರುಬ್ತಾ ಇದ್ದಾರಲ್ಲ, ಅದೇ ಥರದಲ್ಲಿ. ಸೊ ಅವರು ಧಮಕಿ ಹಾಕಿದ್ರು, ಅರೆಸ್ಟ್ ಆದರು. ಅಂದರೆ ಸಂದೀಪ್ ಅವರು ಪೊಲೀಸರಿಗೆ ಬಂದು ಹೇಳಿದ್ರು, ಕೋರ್ಟಲ್ಲೂ ಕೂಡ ನನಗೆ ಬೆದರಿಕೆ ಬರ್ತಾ ಇದೆ, ಜೀವ ಬೆದರಿಕೆಯನ್ನು ಹಾಕಲಾಗ್ತಾ ಇದೆ, ದರ್ಶನ್ ಅಭಿಮಾನಿಗಳ ಹೆಸರಲ್ಲಿ ನನಗೆ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನು ಓಪನ್ ಆಗಿ ಹೇಳಿದ್ರ. ಕೋರ್ಟ್ ಏನು ಮಾಡ್ತು, ಪಾಪ ಅವ್ರ ಲಾಯರು ರಾತ್ರಿ ಎಲ್ಲ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಏನೇನೋ ರೆಡಿ ಮಾಡ್ಕೊಂಡು ಹೋಗಿ, ಸಾರ್ ಒಂದು ಬೇಲ್ ಕೊಟ್ಬಿಡಿ ಸರ್ ಮತ್ತೊಂದು ಸಲ ಅಂತ ಕೇಳಿದ್ರನು, ಬೇಲು ರಿಜೆಕ್ಟ್ ಮಾಡಿ ಕಳಿಸ್ತು. ಸೊ ಈಗ ಇನ್ನೊಂದು ಪ್ರಶ್ನೆ ನಮಗೆ ನಿಮಗೆ ಬರುವಂತೆಯೇ ಪೊಲೀಸರಿಗೂ ಬಂದಿದೆ. ಈಗ ನಮ್ಮ ಪಕ್ಕದಲ್ಲಿ ಯಾವುದೋ ಒಂದು ಬ್ಯೂಟಿಫುಲ್ ಹುಡುಗಿ ಹೋಗ್ತಾ ಇದ್ರೆ, ಆಹಾ ಅವ್ರ ನಂಬರ್ ಆದರೂ ಸಿಗಬಾರ್ದಾ ಅಂತ ನಾವು ಅಂದ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಆದರೆ ನಂಬರ್ ಸಿಗೋದಷ್ಟೊಂದು ಈಸಿನಾ? ಖಂಡಿತ ಅಲ್ಲ. ದರ್ಶನ್ ಕೇಸಲ್ಲಿ, ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ 49ನೇ ಆರೋಪಿಯಾಗಿರೋರ ವಿಳಾಸ ಮತ್ತು ನಂಬರು ಹೇಗೆ ಬರುತ್ತೆ? ಧಮಕಿಯನ್ನು ಹಾಕುವಾಗ ಅವರ ಕುಟುಂಬದ ಹಿನ್ನೆಲೆ ಹೇಗೆ ಗೊತ್ತಾಗುತ್ತೆ? ಎಲ್ಲವೂ ಕೂಡ ನಮಗೆ ಹಾಗೂ ನಿಮಗೆ ಬಂದಂತೆಯೇ ಬರುವ ಕಾಮನ್ ಪ್ರಶ್ನೆ ಪೊಲೀಸರಿಗೂ ಬಂದಿದೆ. ಈ ವಿಚಾರ ಏನಾಗಿದೆ ಗೊತ್ತಾ? ಈಗ ಚಿತ್ರರಂಗದಲ್ಲಿರುವ ಕೆಲವು ಪ್ರಭಾವಿಗಳ ಬುಡಕ್ಕೆ ಹೋಗುವ ಸಾಧ್ಯತೆಯನ್ನು ತೋರಿಸ್ತಾ ಇದೆ. ಹಾಗಾಗಿಯೇ ಇರಬೇಕು, ಮೊನ್ನೆ ವಿಜಯಲಕ್ಷ್ಮಿ ಅವರು ಇನ್ಸ್ಟಾಗ್ರಾಮಲ್ಲಿ ಏನೇನೋ ಸ್ಟೋರಿ ಸಹ ಹಾಕಿದ್ರು, ಕಷ್ಟದಲ್ಲಿ ಸಹಾಯ ಆಗಿದ್ದನ್ನು ಮರಿಬಾರ್ದು, ವಸ್ತು ಆಗಿರಲಿ ವ್ಯಕ್ತಿ ಆಗಿರಲಿ ಅನ್ನೋ ಅರ್ಥ ಬರುವಂಥದ್ದು ಯಾರು ಹಾಕಿದ್ರು. ಅದಕ್ಕೆ ಅಭಿಮಾನಿಗಳು ಹಾಗೂ ಪ್ರೇಕ್ಷಕರು ಯಾರ್ಯಾರನ್ನೋ ಲಿಂಕ್ ಮಾಡಿ ಏನೇನೋ ಆಲೋಚನೆ ಮಾಡಿದರು. ಆದರೆ ಈಗ ಈ ಬೆದರಿಕೆ ಕೇಸಲ್ಲಿ ಸಾಕ್ಷಿ ನಾಶ ಅನ್ನೋದು ಕಾನೂನಲ್ಲಿ ಅದು ದೊಡ್ಡ ಅಪರಾಧ. ಆ ಕೇಸಲ್ಲಿ ಚಿತ್ರರಂಗದ ಪ್ರಭಾವಿಗಳ ಹೆಸರು ಬರುವ ಸಾಧ್ಯತೆ ಇದೆ. ಅಯ್ಯೋ, ಇದನ್ನ ಕೇಳಿಸ್ಕೊಂಡು ಒಂದಿಷ್ಟು ಜನಕ್ಕೆ ಈ ಚಳಿಯಲ್ಲೂ ಕೂಡ ಪ್ಯಾಂಟ್ ಒದ್ದೆ ಆಯ್ತು ಅಂತಾರಲ್ಲ, ಅಂದ್ರೆ ಬೆವರಲ್ಲಿ ಒದ್ದೆ ಆಗುತ್ತಲ್ಲ, ಆ ಥರ ಆಗಿರ್ಬೋದೇನೋ. ಹಂಗಂತ ದರ್ಶನ್ ಅವರಿಗೇನೋ ರಾಜಕೀಯದಲ್ಲಿ ಫ್ರೆಂಡ್ಸ್ಗಳಿಲ್ವಾ? ಅಯ್ಯೋ, ಕಾಂಗ್ರೆಸ್ ಅಲ್ಲಿ ಇಲ್ವಾ, BJP ಅಲ್ಲಿ ಇಲ್ವಾ, JDS ಅಲ್ಲಿ ಇಲ್ವಾ? ಅರ್ರೆ, ತಾವೇ ಬರೆದು ತಾವೇ ನಿರ್ದೇಶನ ಮಾಡಿ ಅದಕ್ಕೂ ದುಡ್ಡು ಹಾಕಿ ಮಾಡಿ, ಅವರೇ ನಿರ್ದೇಶನ ಮಾಡಿದ್ದ ಸಿನಿಮಾದಲ್ಲಿ ದರ್ಶನ್ ಅವರು ಆ್ಯಕ್ಟ್ ಮಾಡಿದ್ರು. ಅವರು ಕೂಡ ಒಬ್ಬ ರಾಜಕಾರಣಿ. ತನ್ನ ಮಗನ ಸಿನಿಮಾ ಒಂದು ಕಾಶಿಯಲ್ಲಿ ಶೂಟ್ ಆಗಿದ್ದನ್ನು ಅದರ ಪ್ರಮೋಷನ್ನಿಗೆ ದರ್ಶನ್ ಅವರು ಹೋಗಿದ್ರು. ತಾನೆಲ್ಲಿ ದರ್ಶನ್ ಹೈಟಿಗೆ ಕಮ್ಮಿ ಆಗ್ಬಿಡ್ತೀನೋ ಅಂತ ಸ್ಟೂಲ್ ಹತ್ತಿ ನಿಂತು ಅವರ ಹೈಟಿಗೆ ತಕ್ಕಂಗೆ ಫೋಟೋ ತೆಗೆಸ್ಕೊಂಡವರು ಕೂಡ ಇದ್ರು. ಅವರು ಕೂಡ ಈಗ ರಾಜಕೀಯದಲ್ಲಿ ಇದ್ದಾರೆ. ಹಾಗೆ ಎಲ್ಲ ಪಕ್ಷದಲ್ಲೂ ಇದ್ದಾರೆ. ಜೊತೆಗೆ ಮುಂಚೆ ಸಿನಿಮಾದಲ್ಲಿ, ಈಗ ರಾಜಕಾರಣದಲ್ಲಿ ಇರುವ ಅನೇಕರಿಗೆ ಅವರ ಒಡನಾಟ ಇದೆ. ಸಿನಿಮಾದಲ್ಲಿ ಅವರಿಗೇನು ಶತ್ರುಗಳಿಲ್ವಾ? ಯಾರೂ ಇಲ್ಲ, ನನಗಂತೂ ಕಣ್ಣಂಗೆ ಯಾರೂ ಇಲ್ವೇ ಇಲ್ಲ. ಅಲ್ಲ, ಏನೋ ಅವರು ಪಾಪ ನಶೆಯಲ್ಲಿ ಅವನೇನು ದೊಡ್ಡ ಪುಡಾಂಗ ಅಂತ ಹೇಳಿ ಒಂದಿಷ್ಟು ಜನರ ಕೋಪಕ್ಕೆ ಕಾರಣ ಆಗಿರ್ಬೋದು. ಅಲ್ಲ, ಅದೇನೋ ಮಾತಾಡುವಾಗ ತೊದಲಲ್ಲಿ ಅವ್ರ ಹತ್ರ ಆ ಕಾರಿತ್ತು, ನನ್ನ ಹತ್ರನೂ ಈ ಕಾರಿದೆ ಅಂತ ಒಬ್ಬ ನಟ ಸತ್ತ ಮೇಲೆ ಇರ್ಬೋದು. ಬಾಕಿ ನಟರು ನನ್ನ ಇಂಥದ್ದಕ್ಕೆ ಸಮಾನ ಅಂತ ತಮ್ಮ ಈ ನಾಲಿಗೆ ಹಿಡಿತವಿಲ್ಲದ್ದು ಲೂಸ್ ಆಗಿ ಬಿಟ್ಟಿರ್ಬೋದು. ಹಂಗಂತ ಅವ್ರಿಗೇನಾದ್ರು ಶತ್ರುಗಳಿದ್ರೆ ನನಗಂತೂ ಅನ್ನಿಸ್ತಾ ಇಲ್ಲ. ಸೊ ಇಲ್ಲಿ ರಾಜಕೀಯ ವರ್ಕ್ ಆಗಲ್ಲ, ಸಿನಿಮಾ ಮಂದಿ ಬರ್ತಾ ಇಲ್ಲ. ಅವರ ಅಭಿಮಾನಿಗಳು ಅವರನ್ನ ಜೈಲಿಂದ ಹೊರಗಡೆ ತರೋದಕ್ಕೆ ಖಂಡಿತ ಎಲ್ಲ ರೀತಿಯಲ್ಲೂ ಕೂಡ ಶ್ರಮ ಹಾಕ್ತಾ ಇದ್ದಾರೆ. ಅಣ್ಣ, ನೀವು ಜೈಲಲ್ಲೇ ನೆಮ್ಮದಿಯಾಗಿದ್ದೀರಲ್ಲ, ನೆಮ್ಮದಿಯಾಗಿರಿ ಅಂತ ಅವ್ರದ್ದೇ ಡೈಲಾಗ್ ಅಲ್ಲ, ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ. ಸೊ
ಇಲ್ಲಿ ಇನ್ನೊಂದು ವಿಚಾರವನ್ನ ನಾವು ಗಮನಿಸಲೇಬೇಕು, ತುಂಬಾ ಗಂಭೀರವಾದ ವಿಚಾರ. ಈ ದರ್ಶನ್ ಅವರಿಗೆ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಒಂದು ಬೇಲಂತೂ ಸಿಕ್ಕಿತ್ತು. ಯಾವ ವಿಚಾರಕ್ಕೆ? ಅಣ್ಣ, ಇಲ್ಲಿ ಸೊಂಟ ಒಂಚೂರು ನೋವಾಗ್ಬಿಟ್ಟಿದೆ, ನಾನು ಇದೇ ಥರ ಇಲ್ಲಿ ಇದ್ಬಿಟ್ರೆ ನಾನು ಕೋಮಾಗೆ ಹೋಗ್ಬಿಡ್ತೀನಿ, ಶಟ್ಕೊಂಡ್ಬಿಡ್ತೀನಿ ಅಂತ ಅಲ್ಲಿ ಹೋಗಿ ಅಂದರೆ ಮೆಡಿಕಲ್ ರೀಸನನ್ನು ಕೊಟ್ಟು ನ್ಯಾಯಾಲಯದಲ್ಲಿ ಬೇಲನ್ನು ತಗೊಂಬಂದು ಅಟ್ಲೀಸ್ಟ್ ಒಂದು ಕ್ಲಿನಿಕ್ಕಿಗೆ ಹೋಗಿ ಏನೋ ಡಾಕ್ಟ್ರ್ ಹತ್ರ ಒಂದು ಸರ್ಟಿಫಿಕೇಟ್ ಬರ್ಸ್ಕೊಂಬಂದು ಮನೇಲಿ ರೆಸ್ಟ್ ಮಾಡೋದು ಬಿಟ್ಟು ಎಲ್ಲಿಗೆ ಹೋಗಿದ್ರು? ಶೂಟಿಂಗಿಗೆ ಹೋಗಿದ್ರು. ಅವರ ಇಷ್ಟದ ಎಣ್ಣೆ, ದಮ್ಮು, ಇತರ ಎಲ್ಲವೂ ಕೂಡ ಅವರಿಗೆ ಸಿಗ್ತಾ ಇತ್ತು. ಇದು ನ್ಯಾಯಾಂಗದ ಕಣ್ಣಲ್ಲಿ ಹೆಂಗೆ ಕಾಣುತ್ತು? ಅರೇ ನಮ್ಮನ್ನೇ ಮಂಗ್ಯ ಮಾಡಿ ಹೋಗ್ಬಿಡ್ನಲ್ಲ ಅಂತ ಖಂಡಿತ ಅನ್ಸಿದೆ. ದರ್ಶನ್ ವಿರುದ್ಧ ಮಾತಾಡ್ತಾರೋ ಲಾಯರ್ಗಳಿಗೆ ಇದೊಂದು ಹಿಂಗೆ ಬ್ರಹ್ಮಾಸ್ತ್ರವನ್ನ ಅವರೇ ಕೊಟ್ಟಂಗೆ ಆಗಿದೆ. ಸೊ ಈಗ ಅವರ ಅಭಿಮಾನಿಗಳು ನಮ್ದಲ್ಲಿಡ್ಲಿ ಅಂತ ಬರ್ತಾರೆ, ಅವರಿಗೆ ಇನ್ನಿಲ್ಲದ ಸಮಸ್ಯೆಯನ್ನು ಕೊಡ್ತಾರೆ. ನಿಮಗೆ ಬಾಸ್ ಅನ್ನೋ ಒಂದು ಅಭಿಮಾನ ಇದ್ದಲ್ಲಿ ಸ್ವಲ್ಪ ಮುಖ, ಮೂತಿ ಎಲ್ಲವನ್ನು ಕೂಡ ಮುಚ್ಕೊಂಡಿದ್ದಲ್ಲಿ ಏನೋ ಅಲ್ಪ ಸ್ವಲ್ಪ ವಕೀಲರು ಮಾತಾಡಬಹುದು. ಪಾಪ ಅವರು ವಕೀಲರು ಮೊನ್ನೆ ಸುನಿಲ್ ಕುಮಾರ್ ಅವರು ಜೂಟಾಗಿದ್ದಾರೆ, ಆರೋಪಿಗಳ ಪರ ಮಾತಾಡ್ತಾ ಇದ್ರು, ಅವರ ಕಡೆಯವರಿಂದ ಸಹಕಾರ ಸಿಕ್ಕಿಲ್ಲ ಅನ್ನೋ ರೀಸನ್ ಅನ್ನ ಕೊಟ್ಟಿದ್ದಾರೆ. ಸೊ ಇನ್ನು ಮುಂದೆ ನಮ್ಮ ನ್ಯಾಯಾಲಯದಲ್ಲಿ ದರ್ಶನ್ ಅವರ ಕೇಸಲ್ಲಿ, ಅದು ರೇಣುಕಾಸ್ವಾಮಿಯನ್ನ ಕೊಲೆ ಅನ್ನೋ ವಿಚಾರಕ್ಕಿಂತ ಹೇಗೆ ಕೊಲೆ ಮಾಡಲಾಗಿದೆ ಅನ್ನೋದು ಕಾನೂನು ಕಣ್ಣಲ್ಲಿ ಭಯಂಕರ ಗಂಭೀರವಾಗಿ ನೋಡಲಾಗುತ್ತೆ. ಅಷ್ಟೊಂದು ಜನ ನನ್ನ ಥರ ಇದ್ದವನಿಗೆ ತೆಳ್ಳಗೆ ಅಷ್ಟೊಂದು ಜನ ಬೇಕಿತ್ತ, ಮೆಗ್ಗರ್ ಮಿಷಿನ್ ಬೇಕಿತ್ತ, ಇದೆಲ್ಲವೂ ಕೂಡ ಆಲೋಚನೆಗೆ ಬರುತ್ತೆ. ಜೊತೆಯಲ್ಲಿ ಜೀವದ ಒಂದು ದಾನ ಕೊಡಿ ಅಂತ ಕೈ ಮುಗಿದು ಬೇಡಿಕೊಂಡ ಫೋಟೋ ಯಾವನ್ನ ರಿಟ್ರೀವ್ ಮಾಡಿದ್ರಲ್ಲ, ಎಲ್ಲವೂ ಕೂಡ ಕಾನೂನು ನೋಡುತ್ತೆ, ಕಾನೂನು ತೀರ್ಪು ಕೊಡುತ್ತೆ. ಅಲ್ಲಿ ತನಕ ಅಭಿಮಾನಿಗಳ ಮೊಂಡಾಟ ಮುಂದುವರಿಲಿ. ಅಯ್ಯೋ, ಹಾಸಿಗೆ ಸಿಕ್ಕಿದ್ಯಾ, ದಿಮ್ ಸಿಕ್ಕಿದ್ಯಾ, ದೇವರೇ ಬಲ. ಇನ್ನೂ ಯಾರೆಲ್ಲ ಅಶ್ವವೇಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಮಾಡ್ಕೊಳ್ಳಿ. ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ. ಜೈ ಶ್ರೀರಾಮ್.